ಜಮೀನು ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಬಚ್ಚಾ ಖಾನ್ ಸಹಚರರ ತಂಡವು ನಗರದ ವ್ಯಕ್ತಿಯೋರ್ವನಿಗೆ ನಿರಂತರವಾಗಿ ಬೆದರಿಕೆ ಹಾಕಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹುಬ್ಬಳ್ಳಿ ಧಾರವಾಡ ಸಿಸಿಬಿ ಪೊಲೀಸರು ನಟೋರಿಯಸ್ ರೌಡಿ ಬಚ್ಚಾ ಖಾನ್ ಸೇರಿದಂತೆ 8 ಜನರನ್ನು ಬಂಧಿಸಿದ್ದಾರೆ. ಜಮೀನು ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಖರೀದಿಗಾರರು ಹಾಗೂ ಮಾರಾಟಗಾರರ ನಡುವೆ ವ್ಯವಹಾರಕ್ಕೆ ಸಂಬಂಧಿಸಿ ವಿವಾದ ಉಂಟಾದ ಹಿನ್ನೆಲೆಯಲ್ಲಿ ಬಚ್ಚಾ ಖಾನ್ ಸಹಚರರ ತಂಡವು ಜಮೀನು ಮಾರಾಟಗಾರರಿಗೆ ಕೋಟ್ಯಾಂತರ ರೂಪಾಯಿ ಕೊಡುವಂತೆ ನಿರಂತರವಾಗಿ ಬೆದರಿಕೆ ಕರೆಗಳನ್ನ ಮಾಡಿದ್ರು. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಜಮೀನು ಮಾಲೀಕರು ಸಿಸಿಬಿ ಪೊಲೀಸ್ ಠಾಣೆಗೆ ದೂರು ಸಲ್ಲಿಸಿದ್ರು. ಆರೋಪಿಗಳ ಪತ್ತೆಗಾಗಿ 3 ತಂಡ ರಚಿಸಲಾಗಿತ್ತು. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹುಬ್ಬಳ್ಳಿ ಧಾರವಾಡದ 7 ಜನರು ಬಂಧಿಸಲಾಗಿದ್ದು, ಬೆಂಗಳೂರಿನಲ್ಲಿ ಪ್ರಮುಖ ಆರೋಪಿ ಬಚ್ಚಾ ಖಾನ್ನನ್ನ ವಶಕ್ಕೆ ಪಡೆದು ಹೆಚ್ಚಿನ ಮಾಹಿತಿ ಕಲೆ ಹಾಕಲಾಗುವುದು ಎಂದು ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತರಾದ ಎನ್ ಶಶಿಕುಮಾರ್ ತಿಳಿಸಿದ್ದಾರೆ. ಇದೇ ತಿಂಗಳು 6 ಮತ್ತು 7ನೇ ತಾರೀಕು ಗೌರಿ ಗಣೇಶ ಹಬ್ಬದ ಸೆಲೆಬ್ರೇಷನ್ ಆಗಲಿದೆ. ನಮ್ಮ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಸುಮಾರು 940ಕ್ಕೂ ಹೆಚ್ಚು ಸಾರ್ವಜನಿಕ ಸ್ಥಳಗಳಲ್ಲಿ ಗಣಪತಿ ಪ್ರತಿಷ್ಠಾಪನೆ ಮತ್ತು ನಂತರ ಬೇರೆ ಬೇರೆ ದಿನದಲ್ಲಿ ಪ್ರಮುಖವಾಗಿ 3, 5, 7, 9, 11ನೇ ದಿನದಲ್ಲಿ ವಿಸರ್ಜನಾ ಕಾರ್ಯಕ್ರಮ ಇರುತ್ತೆ. ಮತ್ತು ಇದೇ ತಿಂಗಳು 16ನೇ ತಾರೀಕು ಈದ್ ಮಿಲಾದ್ ಕೂಡ ಇದೆ. ಅದರ ಹಿನ್ನೆಲೆಯಲ್ಲಿ ಸಾಕಷ್ಟು ಪೂರ್ವಭಾವಿ ತಯಾರಿಯನ್ನು ನಾವು ಮಾಡಿದ್ದೇವೆ. ಮುಖ್ಯವಾಗಿ ಈದ್ಗಾ ಮೈದಾನದಲ್ಲಿ ಏನೋ ಗಣೇಶ ಪ್ರತಿಷ್ಠಾಪನೆ ನಡಿಬೇಕು, ಕಳೆದ 2 ವರ್ಷದಿಂದ ನಡೀತಾ ಬಂದಿದೆ. ಅದಕ್ಕೆ 3 ದಿನಗಳ ಕಾಲ 7ನೇ ತಾರೀಕಿಂದ 3 ದಿನಗಳ ಕಾಲ ಅನುಮತಿಯನ್ನು ಕೊಟ್ಟಿದ್ದಾರೆ. ಒಂದು ಡೇ ಏನೋ ನನಗೆ ಗೊತ್ತಿರೋಂಗೆ ಪ್ರಿಪ್ರೇಷನ್ ಡೇ ಅಂತ ಮಾಡ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ನಿನ್ನೆ HDMC ಕಮಿಷನರ್ ಅವರು ಪರ್ಮಿಷನ್ ಕೊಟ್ಟಿದ್ದಾರೆ. ಅದರ ಹಿನ್ನೆಲೆಯಲ್ಲಿ ಅಲ್ಲಿ CCTV ಇರ್ಬೋದು, ಕೆಲವು ಬ್ಯಾರಿಕೇಡಿಂಗ್ ಮಾಡುವಂಥದ್ದು ಇರ್ಬೋದು, ಇಂದಿನ ವರ್ಷಗಳಲ್ಲಿ ಯಾವ ರೀತಿ ಮಾಡಿದ್ರು ಆ ರೀತಿ ಮಾಡಲಿಕ್ಕೆ ನಾವು HDMCಗೆ ಮನವಿ ಮಾಡಿದ್ದೇವೆ. ಅದ್ರ ಜೊತೆಗೆ ಅದು ಇನ್ಸ್ಟಾಲೇಷನ್ ದಿನ ಇರ್ಬೋದು, ನಂತರ ಅಲ್ಲಿ ಇದ್ದಂಥ 3 ದಿನ ಇರ್ಬೋದು, ನಂತರದಲ್ಲಿ ವಿಸರ್ಜನೆ 3ನೇ ದಿನ ಆಗುತ್ತೆ. ಆ ಸಂದರ್ಭದಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯದ ರೀತಿಯಲ್ಲಿ ಬಂದೋಬಸ್ತನ್ನು ಮಾಡಲಿಕ್ಕೆ ನಾವೀಗಾಗಲೇ ಎಲ್ಲ ಕ್ರಮ ಕೈಗೊಂಡಿದ್ದೀವಿ. ಮತ್ತು ನಮ್ಮ ಕೇಂದ್ರ ಕಚೇರಿಯಿಂದ ಹೆಚ್ಚುವರಿ ಅಧಿಕಾರಿಗಳು, ಸಿಬ್ಬಂದಿಗಳು, KSRP ಮತ್ತು ರ್ಯಾಪಿಡ್ ಆ್ಯಕ್ಷನ್ ಫೋರ್ಸು ಮತ್ತು DCP ಹಂತದ DCP/SP ಹಂತದ ಅಧಿಕಾರಿಯಿಂದ ಹಿಡಿದು ಹೆಚ್ಚುವರಿಯಾಗಿ ಇನ್ಸ್ಪೆಕ್ಟ್ರು, ACP, ಸಬ್ ಇನ್ಸ್ಪೆಕ್ಟ್ರುಗಳು ಸೇರಿದಂತೆ ಸಾಕಷ್ಟು ನಮ್ಮ ಫೋರ್ಸ್ ಏನು ಹೆಚ್ಚುವರಿ ಅಗತ್ಯ ಇದೆ ಅದನ್ನಷ್ಟನ್ನು ಕೊಟ್ಟಿದ್ದಾರೆ, ಹೋಮ್ ಗಾರ್ಡ್ ಸೇರಿದಂತೆ. ಹಾಗಾಗಿ ಒಂದು ಅತ್ಯಂತ ಶಾಂತಿಯುತ ಸಂಭ್ರಮಾಚರಣೆ ಈ ವರ್ಷ ಏನು ನಡಿಬೇಕು ಅದಕ್ಕೆ ಪೂರಕವಾಗಿ ತಯಾರಿ ಮಾಡಿಕೊಳ್ಳಲಾಗಿದೆ. ಪ್ರತಿ ವರ್ಷದಾಗ 19 ಷರತ್ತುಗಳನ್ನ ಹಾಕ್ತಾರೆ ಸರ್, ಆದರೆ ಪ್ರತಿ ವರ್ಷ ನಾವು ಷರತ್ತುಗಳನ್ನ ಯಾರೂ ಅದನ್ನು ಫಾಲೋ ಮಾಡಲ್ಲ. ಪೊಲೀಸ್ ಇಲಾಖೆ ಕೂಡ ಷರತ್ತುಗಳನ್ನು ಉಲ್ಲಂಘನೆ ಕೂಡ ಗೊತ್ತಿಲ್ಲ. ಈ ವರ್ಷ ಏನಾದರೂ ಇದ್ರ ಬಗ್ಗೆ ಕಠಿಣ ಕ್ರಮ ಇದೆ ಅಂತ ನೋಡಿ. ಪ್ರತಿಯೊಂದು ಸಾರ್ವಜನಿಕ ಸ್ಥಳಗಳಲ್ಲಿ ಗಳನ್ನ ಫಾಲೋ ಮಾಡುವಂಥದ್ದು ಪ್ರತಿಯೊಬ್ಬ ಆರ್ಗನೈಸರ್ಸು ಮತ್ತು ಅಲ್ಲಿರುವಂಥವ್ರದ್ದು ಜವಾಬ್ದಾರಿ. ಸೊ ಯಾವುದಾದ್ರು ವೈಲೇಷನ್ ಇದೆ ಅಂತಂದರೆ ಆ ಸಂದರ್ಭದಲ್ಲಿ ನೋಡಿಬಿಟ್ಟು ಅಗತ್ಯ ಕ್ರಮವನ್ನು ಕೈಗೊಳ್ಳಲಾಗಿದೆ. ಜಿಲ್ಲಾಧಿಕಾರಿಗಳು ಕೂಡ ಹಿಂದೆ ಕಮಿಷನರ್ ಬಹಳ ಸ್ಪಷ್ಟವಾಗಿ ಏನು ನಿಬಂಧನೆಗಳಿದ್ದಾವೆ ಏನಿದೆ ಅಂತ ಹೇಳಿದ್ದಾರೆ. ಆ ಪ್ರಕಾರ ಯಥಾವತ್ತಾಗಿ ಜಾರಿ ಮಾಡುವಂಥ ಪ್ರಾಮಾಣಿಕ ಪ್ರಯತ್ನ ನಮ್ಮ ಇಲಾಖೆ ಕಡೆಯಿಂದ. SSLC ವಿದ್ಯಾರ್ಥಿ ಒಂದು ಕಿಡ್ನಾಪ್ ಆಗಿದೆ ಸರ್, ಏನು ಸರ್ ಕಿಡ್ನಾಪ್? ಈಗ ಗೋಕುಲ್ ರೋಡಲ್ಲಿ ಒಬ್ಬ SSLC ವಿದ್ಯಾರ್ಥಿ ಕಿಡ್ನಾಪ್ ಆಗಿದೆ ಅಂತ ನಮಗೂ ಮಾಹಿತಿ ಬಂತು. ಆಮೇಲೆ ನಂತರ ಆ ಹುಡುಗ ಎಲ್ಲಿದ್ದಾನೆ ಅಂತಂದಾಗ ಆ ಹುಡುಗ ಆಲ್ರೆಡಿ ಶಾಲೆಯಲ್ಲಿದ್ದಾನೆ. ಸೊ ಆ ಹುಡುಗ ಇನ್ನೂ ಏನು ಹೇಳ್ತಾನೆ ಅದನ್ನು ಕೇಳಬೇಕು. ಅದ್ರ ಜೊತೆಗೆ ಅವರ ಪೋಷಕರಿಗೆ ಕೂಡ ನಾವು ಠಾಣೆಗೆ ಬಂದು ಏನಾಗಿದೆ ಅನ್ನೋದ್ರ ಬಗ್ಗೆ ತಮಗೆ ಅನುಮಾನ ಇದೆ ಅಥವಾ ಈ ಥರ ಆಗಿದೆ ಅನ್ನೋಂಥದ್ದು ಒಂದು ಕಂಪ್ಲೇಂಟ್ ಕೊಡಿ ಅಂತ ಹೇಳಿದ್ವಿ. ಕಂಪ್ಲೇಂಟ್ ಕೊಟ್ಟರೆ ಪ್ರಕರಣ ದಾಖಲು ಮಾಡಿಕೊಳ್ಳಲಾಗುತ್ತೆ.